ಆಪರೇಷನ್ ಸಿಂಧೂರ ಆರಂಭಿಸಿದ ನಂತರ ಭಾರತ ಪ್ರತಿ ದಿವಸ ಮಿಲಿಟರಿಯಿಂದ, ಭಾರತೀಯ ಸೇನೆಯಿಂದ ಮತ್ತು ವಿದೇಶಾಂಗ ಇಲಾಖೆಯಿಂದ ಪ್ರೆಸ್ ಬ್ರೀಫಿಂಗ್ ಮಾಡೋಕ್ಕೆ ಶುರು ಮಾಡ್ತು. ಒಂದು ಕಡೆ ಕರ್ನಲ್ ಖುರೇಶಿ, ಇನ್ನೊಂದು ಕಡೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ವಿಕ್ರಮ್ ಮಿಸ್ರಿ. ಭಾರತ ಪ್ರತಿ ದಿವಸ ಪ್ರೆಸ್ ಮೀಟ್ ಮಾಡ್ತಿತ್ತು, ಹಿಂಗಾಗಿದೆ ಡೆವಲಪ್ಮೆಂಟು ಅಂತ. ಭಾರತದವರು ಮಾಡ್ತಾರೆ ಅಂದ ತಕ್ಷಣ ಪಾಕಿಸ್ತಾನದವರು ಮಾಡೋಕ್ಕೆ ಶುರು ಮಾಡಿದರು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಆದಂಪುರ್ ಏರ್ ಬೇಸಿಗೆ ಹೋದರು, ಪಂಜಾಬ್ನ ಆದಂಪುರ್ ಏರ್ ಬೇಸಿಗೆ. ಅವರ ಪ್ರಧಾನಮಂತ್ರಿನೂ ಒಂದು ಯಾವುದು ಸೇನಾ ನೆಲೆಗೆ ಹೋದರು, ರಾವಲ್ಪಿಂಡಿ ಸೇನಾ ನೆಲೆಗೇನೋ, ಅವರ ಪ್ರಧಾನಮಂತ್ರಿನೂ. ಭಾರತ ಈ ವಿಷಯದಲ್ಲಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡಬೇಕು ಅಂತ ಬಹುಪಕ್ಷೀಯ ಸಂಸದರ ನಿಯೋಗವೊಂದನ್ನು ಮಾಡ್ತು. ಮಲ್ಟಿಪಾರ್ಟಿ ನಿಯೋಗ ಅದು. ಪಾಕಿಸ್ತಾನನೂ ಮಾಡ್ತಿದೆ ಈಗ. ಅಂದರೆ ಭಾರತ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆಯೋ ಸೇಮ್ ಟು ಸೇಮ್ ಹಾಗೆ ರಿಯಾಕ್ಟ್ ಮಾಡೋದು ಅಂತ. ಭಾರತ ಬೇರೆ ಬೇರೆ ಪಕ್ಷಗಳು, ವಿಪಕ್ಷಗಳ ಸಂಸದರು ಸೇರಿದಂತೆ ಒಂದು ನಿಯೋಗವನ್ನು ಮಾಡಿದೆ. ಈಗ ಪಾಕಿಸ್ತಾನದ್ದು ಒಂದು ನಿಯೋಗ ಅಂತೆ. ಅಲ್ಲೂ ವಿಪಕ್ಷದವರಿದ್ದಾರೆ ಸೇಮ್. ಆ ಸಮಿತಿಯ ಉಸ್ತುವಾರಿ ಬಿಲಾವಲ್ ಭುಟ್ಟೋಗೆ 7 ಸದಸ್ಯರ ನಿಯೋಗ. ಬಿಲಾವಲ್ ಭುಟ್ಟೋ, ಯಾವ ಬಿಲಾವಲ್ ಭುಟ್ಟೋ ಸಿಂಧೂ ನದಿಯಲ್ಲಿ ನೀರು ಹರಿಯದೆ ಹೋದರೆ ರಕ್ತ ಹರಿಯತ್ತೆ ಅಂತ ಹೇಳೋದನಲ್ಲ, ಅದೇ ಬಿಲಾವಲ್ ಭುಟ್ಟೋ, ಬೆನಜೀರ್ ಭುಟ್ಟೋ ಮಗ. ಈತನ ತಾಯಿಯೇ ಭಯೋತ್ಪಾದನೆಗೆ ಬಲಿಪಶು, ಈತನ ತಾಯಿಯೇ ಭಯೋತ್ಪಾದನೆಗೆ ಬಲಿಪಶು. ಅದಾದ ನಂತರ ಈ ಮನುಷ್ಯ ಸ್ವಲ್ಪ ಸೆನ್ಸಿಟಿವ್ ಆಗಿ ಮಾತನಾಡಬಹುದು, ಸ್ಪೆಷಲಿ ಭಯೋತ್ಪಾದನೆಯ ವಿಷಯದಲ್ಲಿ ಅನ್ನುವ ನಿರೀಕ್ಷೆ ಇತ್ತು. ಹಿ ಪ್ರೂವ್ಡ್ ಅಸ್ ರಾಂಗ್. ಬಿಲಾವಲ್ ಭುಟ್ಟೋ PPP ಮುಖ್ಯಸ್ಥ. ಆತನ ಕಮಿಟಿಯಲ್ಲಿ ಮುಸಾದಿಕ್ ಮಲ್ಲಿಕ್, ಪಾಕಿಸ್ತಾನದ ಇಂಧನ ಸಚಿವ, ಖುರ್ರಮ್ ದಸ್ತಗೀರ್ ಖಾನ್, ಪಾಕಿಸ್ತಾನ ಮುಸ್ಲಿಂ ಲೀಗ್ನ ಲೀಡರು, ಸೆನೆಟರ್ ಶರ್ರೀರ್ ರೆಹಮಾನ್, ಹೀನಾ ರಬ್ಬಾನಿ ಖಾರ್, ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವೆ, ಫೈಜಲ್ ಸಬ್ಜಾರಿ, ಮುತ್ತಹಿದ ಅಕ್ವಾಮಿ ಚಳವಳಿಯ ನಾಯಕ, ತೆಹಮೀನಾ ಜಂಜುವಾ, ಮಾಜಿ ವಿದೇಶಾಂಗ ಕಾರ್ಯದರ್ಶಿ, ಜಲೀಲ್ ಅಬ್ಬಾಸ್ ಜಿಲಾನಿ, ಮಾಜಿ ವಿದೇಶಾಂಗ ಕಾರ್ಯದರ್ಶಿ. ಇಷ್ಟು ಜನರದ್ದು ಒಂದು ಟೀಮ್ ಮಾಡಿದ್ದಾರೆ. ಈ ಟೀಮು ಬೇರೆ ಬೇರೆ ದೇಶಗಳಿಗೆ ಹೋಗುತ್ತಂತೆ. ಹೋಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತಂತೆ. ಇದೇನು ಎಕ್ಸ್ಪ್ಲೇನ್ ಮಾಡ್ತಾರೋ ಗೊತ್ತಿಲ್ಲಪ್ಪ. ಜಾಗತಿಕ ಶಾಂತಿ ನಿಯೋಗ ಅಂತೇನೋ ಹೆಸರಿಟ್ಟಿದ್ದಾರೆ ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ. ಸ್ವತಃ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಫೋನ್ ಮಾಡಿ ಹೇಳಿದ್ರಂತೆ ಬಿಲಾವಲ್ ಭುಟ್ಟೋಗೆ, ನಿಮ್ಮ ನೇತೃತ್ವದಲ್ಲಿ ಇದಾಗಬೇಕು ಅಂತ. ಅದಕ್ಕೆ ಬಿಲಾವಲ್ ಭುಟ್ಟೋ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಸಂತೋಷ ಅಂತ ರಿಯಾಕ್ಟ್ ಮಾಡಿರೋದು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಶಾಂತಿಗಾಗಿ ವಾದ ಮಂಡಿಸಲು ನಿಯೋಗದ ನೇತೃತ್ವ ವಹಿಸುವಂತೆ ನನ್ನನ್ನು ವಿನಂತಿಸಿದರು. ಈ ಜವಾಬ್ದಾರಿ ಸ್ವೀಕರಿಸಲು ನನಗೆ ಸಂತೋಷವಾಗುತ್ತಿದೆ. ಈ ಸವಾಲಿನ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸೇವೆ ಸಲ್ಲಿಸಲು ಬದ್ಧ. ಪಾಕ್ ಕಳಂಕಿತ ಇಮೇಜ್ ಸುಧಾರಿಸಲು ಪ್ರಯತ್ನಿಸುತ್ತೇನೆ. ಬಿಲಾವಲ್ ಭುಟ್ಟೋಗೆ ಟಾಸ್ಕ್ ಏನನ್ನೋದು ನೀಟಾಗಿ ಅರ್ಥ ಆಗಿದೆ ಅಂತ. ಕಳಂಕಿತ ಇಮೇಜನ್ನು ಸುಧಾರಿಸುವುದಕ್ಕೆ ಪ್ರಯತ್ನಿಸ್ತೇನೆ ಅಂತ. ಲಂಡನ್ಗೆ, ವಾಷಿಂಗ್ಟನ್ಗೆ, ಪ್ಯಾರಿಸ್ಗೆ, ಬ್ರುಸೆಲ್ಸ್ಗೆ ಹೋಗುತ್ತಂತೆ ಇವರ ತಂಡ. ಲಂಡನ್, ವಾಷಿಂಗ್ಟನ್, ಪ್ಯಾರಿಸ್ ಮತ್ತು ಬ್ರುಸೆಲ್ಸ್. ಅಲ್ಲಿ ಹೋಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾನೋ ಏನು. ಭಾರತ ಹೇಡಿಯಂತೆ ದಾಳಿ ಮಾಡ್ತು ಅಂತ ಈತ ಕೂಡ ಹೇಳಿದ್ದ. ಈತ ಕೂಡ ಕೇಳಿಸ್ಕೊಳ್ಳಿ ಒಮ್ಮೆ ಅವಾಗ ಹೇಳಿದ್ದು. हम इस पे क्या कह सकते हैं जनाब स्पीकर? कौन रात के अंधेरे में हमले करते हैं? चोर रात के अंधेरे में हमले करते हैं, बुज़दिल रात के अंधेरे में हमले करते हैं. अगर उनमें हिम्मत होता तो वो दिन में आके ऐलाने जंग करते हैं. वो हमारे सिपाहियों के आमना सामने करते, हमारा अफवाज का आमने सामने करते. मगर इन बुज़दिलों ने रात के अंधेरों में निहत्ते बच्चे को निशाने बनाए हैं. उस पर कहा ना सिर्फ हम मजम्मत करते हैं, पूरी दुनिया उसका मजम्मत करते हैं. जनाब स्पीकर, दहशतगर्दी के ये रट हम कब तक सुनेंगे? ये 2001 नहीं है जनाब स्पीकर, ये 2003 नहीं है जनाब स्पीकर कि कोई मुमालिक उठ के कहें कि ये मुसलमान दहशतगर्द है और पूरी दुनिया मान ले. 2 हफ्ते से
2 हफ्ते से पाकिस्तान ये झूठे बेबुनियाद इल्जामात सुनते रहे. Terrorism is a form of cowardice. Pakistan does not need to deploy terrorism. The people of Kashmir do not need to deploy terrorism. हम इंटरनेशनल कानून के मुताबिक, यूनाइटेड नेशन सिक्योरिटी काउंसिल के अपने करारदाद के मुताबिक सच के साथ खड़े हैं और भारत झूठ के साथ खड़े हैं. ಕಳ್ಳರು ರಾತ್ರಿ ದಾಳಿ ಮಾಡೋದು, ಧೈರ್ಯ ಇದ್ದರೆ ಹಗಲು ಹೊತ್ತಿನಲ್ಲಿ ನಮ್ಮ ಸೈನಿಕರಿಗೆ ಸವಾಲು ಒಡ್ಡಬೇಕಾಗಿತ್ತು ಅಂತ ಬಿಲಾವಲ್ ಭುಟ್ಟೋ ಮಾತಾಡಿದ್ದು. ಪಾಕಿಸ್ತಾನದ ವಿಪಕ್ಷ ನಾಯಕ ಭಾರತ ಶಾಂತಿಯ ಸಂದೇಶ ತಗೊಂಡು ಬಸ್ನಲ್ಲಿ ಲಾಹೋರ್ಗೆ ಹೋಯ್ತಲ್ಲ, ನಮ್ಮ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಸಾಂಸ್ಕೃತಿಕ ನಿಯೋಗವೊಂದನ್ನು ಕರ್ಕೊಂಡು ಹೋಗಿದ್ರು ಲಾಹೋರ್ಗೆ. ಆ ಲಾಹೋರ್ ಭೇಟಿ ನಡೀತಾ ಇದ್ದಾಗಲೇ ಪಾಕಿಸ್ತಾನದ ಸೈನಿಕರು ಭಾರತದೊಳಗೆ ನುಸುಳಿ ಭಾರತೀಯ ಸೈನಿಕರು ಚಳಿಗಾಲಕ್ಕೆ ಅಂತ ಖಾಲಿ ಮಾಡಿಕೊಂಡು ಬಂದಿದ್ದ ಬಂಕರ್ಗಳಲ್ಲಿ ಕೂತ್ಕೊಂಡಿದ್ರು. ಬುಜ್ದಿಲ್ ಅಂತ ಭಾರತಕ್ಕೆ ಕರಿತಾನೀತ. ಅಯ್ಯೋಯ್ಯೋಯ್ಯೋಯ್ಯೋ, ಹುಟ್ಟಿದಾರಭ್ಯ ಹೇಡಿತನವನ್ನು ತೋರಿಸಿಕೊಂಡು ಬಂದಿರುವಂಥ ದೇಶದ ವಿಪಕ್ಷ ನಾಯಕ ಧೈರ್ಯದ ಬಗ್ಗೆ ಭಾರತಕ್ಕೆ ಪಾಠ ಮಾಡೋದು ಎಂಥ ತಮಾಷೆ ಅಲ್ವಾ ಇದು. ಹುಟ್ಟಿದಾರಭ್ಯ ಹೇಳಿತನ. 1947 ಕಾಶ್ಮೀರದ ಮೇಲಿನ ದಾಳಿಯಿಂದ ಆರಂಭಗೊಂಡು ಇಲ್ಲಿ ತನಕ, ಇವತ್ತಿನ ತನಕ ಸುಳ್ಳು, ಹೇಡಿತನ, ಮಕ್ಕಾರಿ ಭಾರತಕ್ಕೆ ಪಾಠ ಮಾಡ್ತಿದ್ದಾನೀತ ಇಲ್ಲಿ ನಿಂತ್ಕೊಂಡು. ಇನ್ನೊಂದು ಕಡೆ ಭಾರತದ ನಿಯೋಗ ತಯಾರಾಗ್ತಾ ಇದೆ. 7 ತಂಡಗಳು 32 ದೇಶಗಳಿಗೆ ಭೇಟಿ ಕೊಡ್ತಾರೆ. ಇವತ್ತು ಈ ಬಹುಪಕ್ಷೀಯ ನಿಯೋಗದ ಸದಸ್ಯರುಗಳಿಗೆ ವಿದೇಶಾಂಗ ಇಲಾಖೆಯಿಂದ ಬ್ರೀಫಿಂಗ್ ಇತ್ತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒಂದು ಸಭೆ ಮಾಡಿದ್ರು. ಈ ನಿಯೋಗ ವಿದೇಶಗಳಿಗೆ ಹೋದಾಗ ಏನೇನು ಮಾತಾಡಬೇಕು ಅಂತ, ಯಾವ್ಯಾವ ವಿಷಯಗಳನ್ನು ಹೇಳಬೇಕು ಅಂತ. ಮೇ 21ರಿಂದ, ಇದೇ 21ರಿಂದ ಜೂನ್ 5ನೇ ತಾರೀಕಿನ ತನಕ ಈ ಪ್ರವಾಸ ಇರುತ್ತೆ. ನಾಳೆಯಿಂದ ಒಟ್ಟು 7 ತಂಡಗಳು, ಒಂದೊಂದು ತಂಡಕ್ಕೂ ಒಬ್ಬೊಬ್ಬರ ನೇತೃತ್ವ ಇದೆ. ಯಾವ್ಯಾವ ತಂಡ ಯಾವ್ಯಾವ ದೇಶಗಳಿಗೆ ಹೋಗೋದು ಅನ್ನೋದು ಡಿಸೈಡ್ ಆಗಿದೆ. ಶಶಿ ತರೂರರ ನೇತೃತ್ವದಲ್ಲಿ ಒಂದು ತಂಡ ಅಮೆರಿಕ, ಪನಾಮಾ, ಗಯಾನಾ, ಬ್ರೆಜಿಲ್, ಕೊಲಂಬಿಯಾಕ್ಕೆ ಹೋಗುತ್ತೆ. ಬೈಜಯಂತ್ ಪಾಂಡಾ ಬಿಜೆಪಿ ಸಂಸದ, ಇವರ ನೇತೃತ್ವದ ತಂಡ ಸೌದಿ, ಕುವೈತ್, ಬಹರೇನ್, ಅಲ್ಜೀರಿಯಾಕ್ಕೆ ಹೋಗುತ್ತೆ. ಮತ್ತೊಬ್ಬ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದರ ನೇತೃತ್ವದ ತಂಡ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಡೆನ್ಮಾರ್ಕಿಗೆ ಹೋಗುತ್ತೆ. ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದಲ್ಲಿ ಇಂಡೋನೇಷ್ಯಾ, ಮಲೇಷ್ಯಾ, ಕೊರಿಯಾ, ಜಪಾನ್, ಸಿಂಗಪುರ್ಗೆ ಒಂದು ತಂಡ ಹೋಗುತ್ತೆ. ಶ್ರೀಕಾಂತ್ ಶಿಂಧೆ ಶಿವಸೇನೆಯ ಸಂಸದ ಅರಬ್ ರಾಷ್ಟ್ರಗಳಿಗೆ ಹೋಗುವಂಥ ತಂಡ, ಜೊತೆಗೆ ಲೈಬೀರಿಯಾ, ಕಾಂಗೋ, ಸಿಯಾರಾ ಲಿಯೋನ್ಗೆ ಈ ತಂಡ ಹೋಗುತ್ತೆ. ಡಿಎಂಕೆ ಸಂಸದೆ ಕನಿಮೋಳಿ ಅವರ ನೇತೃತ್ವದ ತಂಡ ಸ್ಪೇನ್, ಗ್ರೀಸ್, ಸ್ಲೋವೇನಿಯಾ, ರಷ್ಯಾ, ಲ್ಯಾಟ್ವಿನಾಗೆ ಹೋಗುತ್ತೆ. ಸುಪ್ರಿಯಾ ಸುಳೆ NCPಯ MP ಈಜಿಪ್ಟ್, ಕತಾರ್, ಸೌತ್ ಆಫ್ರಿಕಾ, ಇಥಿಯೋಪಿಯಾಗೆ ಹೋಗುತ್ತೆ. ಇಷ್ಟು ತಂಡಗಳು ತಯಾರಾಗಿದ್ದಾವೆ. 7 ತಂಡಗಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ಸ್ಟ್ಯಾಂಡ್ ಪಾಯಿಂಟನ್ನು ಕ್ಲಿಯರ್ ಮಾಡ್ತಾವೆ ಅಷ್ಟೇ. ಪಾಕಿಸ್ತಾನ ಎಂಥ ನಂಬಿಕೆಗೆ ಅರ್ಹವಲ್ಲದ ದೇಶ, ಹೇಗೆ ಭಯೋತ್ಪಾದನೆಯನ್ನು ತನ್ನ ವಿದೇಶಾಂಗ ನೀತಿಯನ್ನಾಗಿ ಬಳಸಿಕೊಂಡು ಬಂದಿದೆ. 1971ರ ಯುದ್ಧದಲ್ಲಿ ಸೋತ ನಂತರ ಭಾರತವನ್ನು ನೇರವಾಗಿ ಎದುರಿಸುವುದು ಅಸಾಧ್ಯ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಿರಂತರವಾಗಿ ಪಂಜಾಬ್ನಲ್ಲಿ ಖಲಿಸ್ತಾನಿ ಭಯೋತ್ಪಾದನೆಗೆ ಸಹಾಯ ಮಾಡಿತು. ಆ ಭಯೋತ್ಪಾದನೆಯನ್ನು ಬಡಿದು ಮಟ್ಟ ಹಾಕಿದ ನಂತರ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಆರಂಭಿಸಿದ್ದೆ ಹೆಂಗೆ, ಪಾಕಿಸ್ತಾನ ವಿದೇಶಗಳಿಂದ ಬರುವ ಹಣಕಾಸಿನ ನೆರವನ್ನು ಬಳಸಿಕೊಂಡು ಯಾವ ರೀತಿಯಲ್ಲಿ ಭಯೋತ್ಪಾದಕರನ್ನು ಪೋಷಿಸುತ್ತೆ, ಜೊತೆಗೆ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ದೊಡ್ಡ ದೊಡ್ಡ ಭಯೋತ್ಪಾದಕ ಕೃತ್ಯಗಳು, ವರ್ಲ್ಡ್ ಟ್ರೇಡ್ ಸೆಂಟರ್ 9/11 ಅಟ್ಯಾಕ್ನಿಂದ ಹಿಡಿದು ಲಂಡನ್ ಟ್ಯೂಬ್ ಬಾಂಬಿಂಗ್ ತನಕ ಅನೇಕ ಭಯೋತ್ಪಾದಕ ಕೃತ್ಯಗಳು, ಆ ಕೃತ್ಯಗಳಲ್ಲಿ ಭಾಗವಹಿಸಿದವರಿಗೆ ಪಾಕಿಸ್ತಾನದ ಲಿಂಕ್ ಹೆಂಗಿತ್ತು ಎಲ್ಲವನ್ನೂ ವಿವರಿಸುತ್ತೆ ಈ ತಂಡ. ಈ ಮಧ್ಯದಲ್ಲಿ TMC ಜೊತೆಗೊಂದು ತಿಕ್ಕಾಟ ಆಗಿತ್ತು. ಯೂಸುಫ್ ಪಠಾಣ್ರನ್ನ ಕೇಂದ್ರ ಸರ್ಕಾರ ಈ ಲಿಸ್ಟ್ನಲ್ಲಿ ಸೇರಿಸಿಕೊಂಡಿತ್ತು. ಯೂಸುಫ್ ಪಠಾಣ್ ಮಾಜಿ ಕ್ರಿಕೆಟರು, ತೃಣಮೂಲ ಕಾಂಗ್ರೆಸ್ಸಿನ MP. ಈಗ ಯೂಸುಫ್ ಪಠಾಣ್
ನಾನು ಅಲಭ್ಯ, ಐ ಆಮ್ ನಾಟ್ ಅವೈಲೇಬಲ್ ಅಷ್ಟೇ ರಿಯಾಕ್ಟ್ ಮಾಡಿಬಿಟ್ರು. ಅದಾದ ನಂತರ ಮಮತಾ ಬ್ಯಾನರ್ಜಿ ರಿಯಾಕ್ಟ್ ಮಾಡಿದ್ದು, ನೀವು ಫಸ್ಟ್ ಪಾರ್ಟಿ ಕೇಳಬೇಕು ಅಂತ, ಪಕ್ಷವನ್ನು ಕೇಳಬೇಕು. ಇಂಥದ್ದೊಂದು ಕಮಿಟಿ ಮಾಡ್ತಾ ಇದ್ದೀವಿ, ಈ ಕಮಿಟಿಗೆ ನಿಮ್ಮ ಪಕ್ಷದಿಂದ ಸಂಸದರು ಬರಬೇಕು ಅಂತ ಕೇಳಬೇಕಾಗಿತ್ತು. ನೀವು ನಮ್ಮನ್ನು ಕೇಳೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಅನೌನ್ಸ್ ಮಾಡಿಬಿಟ್ರೆ ಹೆಂಗೆ ಅಂತ. ಆ್ಯಕ್ಚುಲಿ ಕಾಂಗ್ರೆಸ್ಸನ್ನು ಕೇಳಿದ್ರಪ್ಪ ಸರ್ಕಾರದಿಂದ. ಕಾಂಗ್ರೆಸ್ನವ್ರು 4 ಜನ ಎಂ ಪಿಗಳ ಹೆಸರು ಕೊಟ್ಟಿದ್ದರು. ಅದರಲ್ಲಿ ಒಬ್ಬ ಎಂ ಪಿನೂ ಅದಕ್ಕೆ ಆ ಕಮಿಟಿಗೆ ಬರಲಿಲ್ಲ. ಕರ್ನಾಟಕದ ನಾಸಿರ್ ಹುಸೇನ್ ಸೇರಿದಂತೆ 4 ಜನ ಸಂಸದರ ಹೆಸರುಗಳನ್ನು ಕಾಂಗ್ರೆಸ್ ಕೊಟ್ಟಿತ್ತು. ಎಲ್ಲರನ್ನು ಬಿಟ್ಟು ಶಶಿ ತರೂರ್ ಬೇಕು ನಮಗೆ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಶಶಿ ತರೂರ್ ಈಸ್ ಹ್ಯಾಪಿಲಿ ಅಗ್ರೀಡ್ ಫಾರ್ ಇಟ್. ಯಾವಾಗ ಮಮತಾ ಬ್ಯಾನರ್ಜಿ ನಮ್ಮನ್ನು ಪಾರ್ಟಿನ ಯಾಕೆ ಕೇಳಲಿಲ್ಲ ನೀವು ಅಂತ ಅಂದ್ರಲ್ಲ, ಅದಾದ ಮೇಲೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅದಾದ ಮೇಲೆ ಅಭಿಷೇಕ್ ಬ್ಯಾನರ್ಜಿ ಹೆಸರು ಘೋಷಣೆಯಾಗಿದೆ. ಅಭಿಷೇಕ್ ಬ್ಯಾನರ್ಜಿ ವಿಲ್ ಬಿ ಪಾರ್ಟ್ ಆಫ್ ದಿಸ್ ಕಮಿಟಿ. ತೃಣಮೂಲ ಕಾಂಗ್ರೆಸ್ಸಿನ ಸಂಸದ ಅಭಿಷೇಕ್ ಬ್ಯಾನರ್ಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.